ಗುಜರಾತ್ ಉಸ್ತುವಾರಿಯಾಗಿ ಕನ್ನಡಿಗ ಆಯ್ಕೆಯಾಗಿದ್ದಾರೆ. ಗುಜರಾತ್ನ ಒಂದು ಜಿಲ್ಲೆಯಲ್ಲಿ ಕನ್ನಡಿಗ ಉಸ್ತುವಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇಡೀ ಒಂದು ರಾಜ್ಯಕ್ಕೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ.ವಿ. ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ ಉಸ್ತುವಾರಿಯಾಗಿ ಕನ್ನಡಿಗ ಆಯ್ಕೆ ಆಗಿದ್ದಾರೆ. ಬಿ.ವಿ. ಶ್ರೀನಿವಾಸ್ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಯುವಕರಿಗೆ ಮಣೆ ಹಾಕಲಾಗ್ತಾ ಇದೆ. ಹಿರಿಯರನ್ನ ಕೈಬಿಟ್ಟಂತಹ ಕಾಂಗ್ರೆಸ್ ಯುವಕರಿಗೆ ಅವಕಾಶವನ್ನು ಕೊಡ್ತಾ ಇದೆ. ಈ ಒಂದು ವಿಚಾರವಾಗಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಬೆಳೆಸುವುದು ಸಹವಾಸವೇ ಸರಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಅಂತಹ ಒಂದು ಸೂಕ್ಷ್ಮ ರಾಜಕಾರಣಕ್ಕೆ ಶ್ರೀನಿವಾಸ್ ಈಗ ಆಯ್ಕೆಯಾಗಿರುವಂಥ ಗುಜರಾತ್ನ ಉಸ್ತುವಾರಿಯಾಗಿ ಕನ್ನಡಿಗರೊಬ್ಬರು ಆಯ್ಕೆ ಆಗಿದ್ದಾರೆ. ನಿಜಕ್ಕೂ ಕೂಡ ಕನ್ನಡಿಗರು ಕೊಟ್ಟಂತಹ ಒಂದು ದೊಡ್ಡ ಗೌರವ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಬಿ.ವಿ. ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಅಲ್ಲಿರುವಂತಹ ಒಂದು ಸವಾಲುಗಳನ್ನು ಎಲ್ಲನೂ ಕೂಡ ಇವರು ಬಗೆಹರಿಸಬೇಕು. ಒಂದು ಏನಂದರೆ ಹಳೆಯವರನ್ನು ಮತ್ತೆ ವಯಸ್ಸಾದವ್ರನ್ನ ಬಿಟ್ಟು ಯುವಕರಿಗೆ ಮಣೆ ಹಾಕ್ತಾ ಇದೆ. ಎಲ್ಲೋ ಒಂದು ಕಡೆ ಯುವಕರ ಒಂದು ಯೋಚನೆಗಳು ಚಿಂತನೆಗಳು ರಾಜಕೀಯವಾಗಿ ಕೆಲವೊಂದು ಉಪಯೋಗಗಳನ್ನು ಮಾಡಿಕೊಡಬಹುದು. ರಾಜಕೀಯವಾಗಿ ನಮ್ಮ ಒಂದು ಪಕ್ಷದ ಒಂದು ಬಲವರ್ಧನೆ ಮಾಡಬಹುದು. ಅವರ ಚಿಂತನೆಗಳು ನಮ್ಮ ಪಕ್ಷಕ್ಕೆ ಸಾಕಷ್ಟು ಬಲವನ್ನು ತಂದುಕೊಡ್ಬೋದು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಏನಿದೆ ಹೈಕಮಾಂಡ್ ಈ ರೀತಿಯಾಗಿ ಯುವಕರನ್ನ ಒಂದು ಹೊಸ ಒಂದು ಕಾರ್ಯಗಳಿಗೆ ನೇಮಿಸ್ತಾ ಇದೆ. ಜವಾಬ್ದಾರಿಗಳನ್ನು ಕೊಡ್ತಾ ಇದೆ. ಗುಜರಾತ್ನಲ್ಲಿ ಈಗ ಕನ್ನಡಿಗನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ಗೆ ಉಸ್ತುವಾರಿಯಾಗಿ ಅತ್ಯಂತ ಒಂದು ಸೂಕ್ಷ್ಮವಾದಂತಹ ರಾಜ್ಯ ಅದು. ಅದಕ್ಕೆ ಶ್ರೀನಿವಾಸ್ ಆಯ್ಕೆ ಆಗಿದೆ. ಅಲ್ಲಿರುವಂತಹ ಒಂದು ಕೆಲವೊಂದು ರಾಜಕೀಯ ಸವಾಲುಗಳೇನಿದೆ ಅದನ್ನು ಎದುರಿಸಬೇಕಾಗುತ್ತೆ. ಮತ್ತೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಸಕ್ರಿಯವಾಗಿ ಇವರು ನಡೆದುಕೊಳ್ಬೇಕಾಗುತ್ತೆ. ಅಲ್ಲಿ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಂತು ಪಕ್ಷದ ಒಂದು ಬಲವನ್ನು ಹೆಚ್ಚಿಸಬೇಕಾಗುತ್ತೆ. ಇದು ಇವರ ಕೆಲಸ ಆಗಿರುತ್ತೆ. ಹೀಗಾಗಿ ಯುವಕರಿಗೆ ಕಾಂಗ್ರೆಸ್ ಮಣೆ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಅವರ ಒಂದು ಪಕ್ಷದ ಬಲವರ್ಧನೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಏನು ಹಳಬರಿದ್ರು ಅವರು ಬೇಡ, ಅವರು ಮಾಡಿದಂತಹ ನಾವು ಕೆಲಸವನ್ನು ನೋಡಿದ್ದೇವೆ. ಹೀಗಾಗಿ ಹೊಸಬರಿಗೆ ಅವಕಾಶ ಕೊಡೋಣ. ಹೊಸಬರು ಅನ್ನೋದಕ್ಕಿಂತ ಮುಖ್ಯವಾಗಿ ಯುವಕರಿಗೆ ಅವಕಾಶ ಕೊಡೋಣ. ಯುವಕರಿಗೆ ಅವಕಾಶ ಕೊಟ್ಟಾಗ ಎಲ್ಲೋ ಒಂದು ಕಡೆ ಯುವ ಜನತೆಯ ಒಂದು ಯೋಚನೆಗಳು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬಹುದು ಎನ್ನುವಂತಹ ನಂಬಿಕೆಯಿಂದ ಏನಾದರೂ ಈ ರೀತಿಯಾಗಿ ಮಣೆ ಹಾಕ್ತಾ ಇದ್ದಾರೆ ಯುವಕರಿಗೆ ಅಂತ. ಹಿರಿಯರನ್ನು ಕೈಬಿಟ್ಟಿದ್ದಾರೆ, ಹಿರಿಯ ವರಿಷ್ಠರುಗಳನ್ನು ಕೈಬಿಟ್ಟಿದ್ದಾರೆ. ಈಗ ಯುವಕರಿಗೆ ಅವಕಾಶವನ್ನು ಕೊಟ್ಟು ನೋಡೋಣ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ ನಡೆದುಕೊಳ್ತಾ ಇದೆ. ಗುಜರಾತ್ನಲ್ಲಿ ಕಾಂಗ್ರೆಸ್ನ ಬೆಳೆಸೋಕೆ ಏನಾಗ್ತಿದೆ ಅಂದರೆ ಸ್ವಲ್ಪ ಸಾಹಸ. ಯಾಕಂದರೆ ಅಲ್ಲಿ ಅಷ್ಟು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇದೆ. ಆದರೂ ಕೂಡ ನಾವೇನೋ ಒಂದು ಮಾಡ್ತೀವಿ, ಯುವಕರನ್ನ ಒಂದು ನಾವು ನೇಮಕ ಮಾಡಿದ್ರೆ ಅವರೇನೋ ಒಂದು ಹೊಸ ಐಡಿಯಾಗಳನ್ನು ತರ್ತಾರೆ, ಜನರನ್ನು ಸಂಪರ್ಕ ಮಾಡ್ತಾರೆ, ಯುವಕರು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ. ಈ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳನ್ನು ಮಾಡಿ ಈಗ ಒಬ್ಬ ಯುವಕನಿಗೆ ಮಣೆ ಹಾಕಿರುವಂಥದ್ದು ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಜಿಲ್ಲೆ. ಅದಕ್ಕೆ ಈಗ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ. ಏನು ಮಾಡ್ತಾರೆ ಮುಂದೆ ಇವರು? ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ನೇಮಕ ಆಗಿದ್ದಾರೆ ಕಾಂಗ್ರೆಸ್ನಿಂದ. ಒಬ್ಬ ಕನ್ನಡಿಗ ಅಲ್ಲಿ ಏನಾದರೂ ಬದಲಾವಣೆಯನ್ನು ತರ್ತಾನ? ರಾಜಕೀಯವಾಗಿ ಕರ್ನಾಟಕದಲ್ಲಿ ಏನಾಗಿತ್ತು, ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆ ಈಗ, ಆ ರೀತಿಯಾಗಿ ಏನಾದರೂ ಒಂದು ಬದಲಾವಣೆಯನ್ನು ತರ್ತಾರ? ಇವರು ಕೂಡ ಕನ್ನಡಿಗ ಆಗಿರೋದ್ರಿಂದ ಕನ್ನಡದಲ್ಲಿ ಅನುಸರಿಸಿದಂತಹ ಕೆಲ ಸೂತ್ರಗಳನ್ನು, ರಾಜಕೀಯ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಎನ್ನುವಂಥ ಕೆಲವೊಂದು ನಿರ್ಧಾರಗಳನ್ನು ಇವರು ಸಕ್ರಿಯವಾಗಿ ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕು. ಹೀಗಾಗಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ಈ ಒಂದು ವಿಚಾರವಾಗಿ ಇವರು ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅಲ್ಲಿ ಗುಜರಾತ್ನಲ್ಲಿ ರಾಜಕೀಯವಾಗಿ ಏನಾದರೂ ಬೆಳವಣಿಗೆಗಳನ್ನು ಮಾಡ್ತಾರಾ ಅಂತ ಕಾದು ನೋಡಬೇಕು. ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.